ಶೋಕಿ ಸುಮ್ಮನೆ ಇಟ್ಕೊಂಡು ಫೋಟೋ ಇಟ್ಕೊಂಡು ಹಾಕ್ಬೇಕು. ಚೆನ್ನಾಗಿಲ್ಲ, ನನ್ನಷ್ಟು ಚೆನ್ನಾಗಿಲ್ಲ ಇವನು. ಹೌದು, ನಂಗೆ ತುಂಬಾ ಇಷ್ಟ ಪಿಂಕಿ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಅವರ್ ರಚ್ಚು ನವೀನ್ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಬ್ಯಾಕ್. ಇಷ್ಟೊತ್ತವರೆಗೂ ಕೋಪದಲ್ಲಿ ಕೂತ್ಕೊಂಬಿಟ್ಟು ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡಿದ ತಕ್ಷಣ ನಗಿತಾವಳೆ ಅಂತಂದರೆ ಏನು ಕಾರಣ ಇರ್ಬೋದು. ಸೊ ಇವತ್ತಿನ ಪ್ರಯಾಣ ಎಲ್ಲಿಗೆ ಅಂತಂದರೆ ನಾಳೆ ವ್ಲಾಗಲ್ಲಿ ಬರುತ್ತೆ, ಇವತ್ತು ಬೇಡ ಹೇಳೋದು. ಇವಾಗ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಪ್ರತಿಯೊಂದು ಈ ವ್ಲಾಗಲ್ಲಿ ಇರುತ್ತೆ. ನೆಕ್ಸ್ಟ್ ವ್ಲಾಗಲ್ಲಿ ನಾವು ಎಲ್ಲಿಗೆ ಹೋಗಿ ರೀಚ್ ಆಗ್ತೀವಿ ಅಂತ ಅದಕ್ಕೊಂದಿರುತ್ತೆ. ಇದು ಎಲ್ಲರ ಬಾಯ್ಸು ಡ್ರೀಮು ಈ ಪ್ಲೇಸು. ಸೊ ಅದು ಹೇಳಿದ ತಕ್ಷಣ ಗೊತ್ತಾಗಿರುತ್ತೆ ಬಾಯ್ಸ್ಗೆಲ್ಲ. ಹೌದು, ಇದು ಬಾಯ್ಸ್ಗೆ ಮೇಯ್ನಾಗಿ ಇದು ಏನು ಇದು ಬರೀ ಬಾಯ್ಸ್ಗೆ ಅಂತಾನೆ ಡ್ರೀಮು, ಓಕೆನಾ. ಅದು ಬೈಕಲ್ಲಿ ಹೋಗೋ ಡ್ರೀಮು, ಓಕೆನಾ, ಮೇಯ್ನಾಗಿ. ಸೊ ಇಷ್ಟು ಹೇಳಿದ್ರೆ ಆ ಬಾಯ್ಸ್ಗೆ ಎಲ್ಲರಿಗೂ ಗೊತ್ತಾಗಿರುತ್ತೆ. ನಾನು ಹೇಳೋದೇ ಬೇಡ. ಓಕೆ, ಇವಾಗ ಅಲ್ಲಿಗೆ ಹೋಗ್ಬೇಕು. ಇವಾಗ ಯಾರು ಬರ್ತಾರೆ, ಹೆಂಗೆ ಹೋಗ್ತೀವಿ, ಏನು ಮಾಡ್ತೀವಿ ಎಲ್ಲ ಪ್ರತಿಯೊಂದು ಈ ವ್ಲಾಗಲ್ಲಿ ಇರುತ್ತೆ. ಆದರೆ ನೆಕ್ಸ್ಟ್ ವ್ಲಾಗಲ್ಲಿ ಇರುತ್ತೆ. ಈ ವ್ಲಾಗು ನಾವು ಇಲ್ಲಿಗೆ ಹೋಗ್ತೀವಿ, ಎಲ್ಲಿ ಇದು ಮಾಡ್ತೀವಿ ಅಂತ ತೋರಿಸ್ತೀನಿ. ಕೀಪ್ ವಾಚಿಂಗ್. ಸಾರಿ, ಮಾತು ವಾಯ್ಸೆಲ್ಲ ಹೋಗ್ಬಿಡೈತೆ, ತೊದಲು ಜಾಸ್ತಿ ಆಗ್ಬಿಡೈತೆ. ಹೇಳು, ನೀನೇನಾದರೂ ಹೇಳು. ಹೇಳು. ನಾನು ಬೆಳಗ್ಗೆಯಿಂದ ಸಲೂನಿಗೆ ಹೋಗಿದ್ದೆ. ಸಲೂನಲ್ಲೇ ನಂದು ಲೈಕ್ ಆಲ್ಮೋಸ್ಟ್ 1 ಡೇ ಫುಲ್ ಕಂಪ್ಲೀಟ್ ಆಗೋಯ್ತು. ಯಾಕೆ ಅಂತ ಆಮೇಲೆ ತೋರಿಸ್ತೀನಿ. ಫಸ್ಟು ನಾನು ಹೋಗ್ತೀನಲ್ಲ ಅವ್ರಿಗೆಲ್ಲ ತೋರಿಸಿ ಸರ್ಪ್ರೈಸ್ ಮಾಡ್ತೀನಿ. ಆಮೇಲೆ ಅದಾದಮೇಲೆ ಎಲ್ಲಿ ಹೋಗ್ತೀವಿ ಏನು ಅಂತ ಈ ವ್ಲಾಗಲ್ಲಿ ತೋರಿಸಲ್ಲ, ಬಟ್ ಪ್ರಿಪ್ರೇಷನ್ಸ್ ಅಷ್ಟೇ ತೋರಿಸೋದು. ಎಲ್ಲಿ ಹೋಗ್ತೀವಿ ಎಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀವಿ. ಆ್ಯಂಡ್ ಆ್ಯಸ್ ಐ ಸೆಡ್ ಡೈಲಿ ವ್ಲಾಗ್ ಮತ್ತೆ 1 ಡೇ ಪಾಸ್ ಆಯಿತು ಇವಾಗ. ಸೊ ಮತ್ತೆ ಡೇ 1 ಸ್ಟಾರ್ಟ್ ಮಾಡೋಣ. ಸೊ ಇದು ಡೇ 1 ಮತ್ತೆ. ಸೊ ಯಾವತ್ತಿಂದ ಸ್ಟಾಪ್ ಮಾಡ್ತೀನಿ ನಾನು ಮತ್ತೆ ಡೇ 1. ಸೊ 365 ಡೇಸ್ ನಿಜವಾಗ್ಲೂ ಕಂಪ್ಲೀಟ್ ಮಾಡ್ತೀವಾ ಅನ್ನೋದೇ ಒಂದು ದೊಡ್ಡ ಕ್ವೆಶ್ಚನ್ ಮಾರ್ಕ್ ಇರೋದಿಲ್ಲಿ. ಸೊ ಆದಷ್ಟು ಟ್ರೈ ಮಾಡೋಣ ಅಂತ ಹೇಳ್ತಾ ಈಗ ಫಸ್ಟ್ ಹೋಗಿ ನಂದು ಪ್ಯಾಕ್ ಎಲ್ಲ ಆಗಿದೆ, ತೊಗೊಂಡು ಬಂದೀನಿ. ಈಗ ನಾವಿನ್ನೂ ಪ್ಯಾಕ್ ಮಾಡಿಟ್ಟೇನೆ, ಜಸ್ಟ್ ಅದನ್ನ ಪಿಕ್ ಮಾಡ್ಕೊಂಬರೋದಷ್ಟೇ. ಈಗ ಹೋಗಿ ಅದನ್ನ ತೊಗೊಂಡು ಬಂದು ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀವಿ ಅಂತ ತೋರಿಸ್ತೀನಿ. ಅದಕ್ಕೂ ಮುಂಚೆ ಡಿನ್ನರ್ ಮಾಡಬೇಕು. ಆಚೆ ಕಡೆ ಏನೂ ತಿಂದಿಲ್ಲ ನಾನು. ಸೊ ಬೇಗ ತಿಂದು ಆಮೇಲೆ ಹೋಗ್ತೀನಿ ಅಂತ ಹೇಳ್ತೀನಿ. ಹಾಯ್, ಹಲೋ, ಹಾಯ್, ವೆಲ್ಕಮ್ ಬ್ಯಾಕ್. ನನ್ನ ಲಗೇಜ್ ಎಲ್ಲ ತಗೊಂಡು ಊರಿಗೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ಹಾಯ್ ಪಿಂಕಿ, ಹಾಯ್ ಪಿಂಕಿ, ಪಿಂಕಿ ಹಾಯ್. ಪಿಂಕಿ, ನಂಗೂ ನೀನಂದ್ರೆ ಭಾಳ ಇಷ್ಟ. ಛೀ ಛೀ ಛೀ. ಹಾಯ್ ಪಿಂಕಿ. ಏನಂದೆ? ಹಾಯ್ ಪಿಂಕಿ. ಲಿಪ್ಸ್ಟಿಕ್ ಕ್ಯಾಂಡಿ ಐತೆ. ಹೌದಾ? ಇವಳು ವೇಸ್ಟ್. ಇವಳು ನೋಡಿ ವಿಡಿಯೋ ಮಾಡ್ತಾಳೆ. ಹಾಯ್ ಪಿಂಕಿ, ನೀನಂದ್ರೆ ನಂಗೆ ತುಂಬಾ ಇಷ್ಟ ಪಿಂಕಿ. ಹ್ಞೂ ಪಿಂಕಿ, ಬ್ಯಾಗಲ್ಲಿ ಐತೆ. ಅದೇ ತೋರಿಸೋಣ ಅಂದ್ಕೊಂಡೆ ಪಿಂಕಿ. ನನ್ನ ಕೂದಲು ಹೆಂಗಿದೆ ಪಿಂಕಿ? ಲೈಟ್ ಆನ್ ಮಾಡಿ, ನನ್ಗೆ ಕಾಣಿಸ್ತಿಲ್ಲ. ಅಕ್ಕ ಸ್ಕ್ರೀನ್ ಅಕ್ಕ ನೋಡಿದೆ ನಾನು ಆಲ್ರೆಡಿ. ಹೆಂಗಿದೆ? ನನ್ನಷ್ಟು ಚೆನ್ನಾಗಿಲ್ಲ ಇವನು. ಪಿಂಕಿ ಹೆಂಗಿದೆ ಪಿಂಕಿ? ನನ್ನ ಕೂದಲು ನೋಡಿದ ತಕ್ಷಣ ಚೆನ್ನಾಗಿದೆಯಾ? ಥ್ಯಾಂಕ್ಸ್ ಅಣ್ಣ, ನಂಗೋಸ್ಕರ ಅಂತಂದೆ. ಆಯ್ತು, 1 ನಿಮಿಷ ಇಲ್ಲಿ ನೋಡಿ ಅಣ್ಣ, ನನ್ನ ಹೇರ್ ಕಲರ್ ಹೆಂಗಿದೆ? ಚೆನ್ನಾಗಿಲ್ವಾ? ನಿಜ ಹೇಳಿ. ಥ್ಯಾಂಕ್ಸ್ ಅಣ್ಣ. ನಿಜ ನೋಡಿ, ನಿಜ ಚೆನ್ನಾಗಿಲ್ಲ. 1 ವಾರ ಆದ್ಮೇಲೆ ಕಲರ್ ಇದು ಹೋಗ್ಬಿಡುತ್ತೆ. ಹೇರ್ ಕಲರ್ ಹೆಂಗಿದೆ? ಏನೋ 1 ವಾರ ಆದ್ಮೇಲೆ ಚೆನ್ನಾಗಿದ್ಯಾ? ಅಕ್ಕನ್ ಚೆನ್ನಾಗಿದ್ಯಾ? ಅಕ್ಕನ ಪಾಪ ಕಾಣಿಸ್ತಿಲ್ಲ ಅಂತ ಬೇಜಾರಾಗಿದ್ದು. ನಂದು ಬಿಚ್ಚಲ ಫೇಡ್ ಆಗಿ ಬ್ರೌನ್ ಆಗುತ್ತೆ.
ಚೆನ್ನಾಗಿತ್ತು. ನಾಳೆ ಅಲ್ಲಿಂದ ವೈಟ್ ಎಲ್ಲ ರೆಡ್ ಪಿಂಕ್ ರೆಡ್ ಪಿಂಕ್ ಅದು ಚೆನ್ನಾಗಿಲ್ಲ. ವೈಲೆಟ್ ಮತ್ತೆ ರೆಡ್ ಮಿಕ್ಸ್. ಈ ತರದ ಬ್ರೋ ಹೇರ್ ಕಲರ್ ಹೆಂಗಿದೆ? ಎಲ್ಲ ಸ್ಪಿನ್ ಅಲ್ಲೇ ಮಾಡಿಸಿದ್ದ. ಚೆನ್ನಾಗಿದ್ಯಾ? ಥ್ಯಾಂಕ್ಸ್. ಯುಕ್ತ ಹೇಳ್ತಾಳೆ ಇವಾಗ ಯುಕ್ತ ಹೇಳ್ತಾಳೆ. ಯುಕ್ತ ಅಲ್ಲ ಕರೆಕ್ಟ್ ಆಗಿ ಹೇಳ್ತಾಳೆ. ಅಕ್ಕ ಬಿಚ್ಚಕ್ಕ ಹೇಳು. ಏರ್ಸ್ ಬಿಚ್ಚಕ್ಕ. ನೀವು ಜಪ್ಟೋದನ್ನ ತಂದ್ರೆ ಇನ್ನೂ ಕಡಿಮೆ. ಯುಕ್ತ ಇಲ್ಲೋಡಿ ಪಿಂಕ್ ಇದು ಕಲರ್ ಚೆನ್ನಾಯ್ತಾ, ರಚ್ಚು ಕಲರ್ ಚೆನ್ನಾಯ್ತಾ, ನಿಮ್ಮ ಮಮ್ಮಿ ಚೆನ್ನಾಯ್ತಾ? ಕರೆಕ್ಟ್ ಆಗಿ ನೋಡು. ಕರೆಕ್ಟ್ ಆಗಿ ಹೇಳ್ಬೇಕು. ಗೊತ್ತಾಯ್ತಾ? ಈ 50 mm ಇಟ್ಕೊಂಡಿರಲ್ಲ ಲೆನ್ಸ್ ಅದಕ್ಕಾಗುತ್ತಾ? ಚೆಕ್ ಮಾಡ್ಬೇಕು. ಓಕೆ, ಇವಾಗ ನಾವು ಕ್ಯಾಮ್ರಾ ಎಲ್ಲ ಚೆಕ್ ಮಾಡಿ ಆಮೇಲೆ ಮತ್ತೆ ಸಿಗ್ತೀವಿ. ಅಂದ್ರೆ ಅಣ್ಣ ಹೇಳಿದ್ದು ನಾವು ಬೆಳಿಗ್ಗೆನೇನು ತಿಂದಿರ್ಲಿಲ್ವಲ್ಲ, ಅದಕ್ಕೆ ಇವಾಗ ಇನ್ನೇನು ಇನ್ನೂ 2 ಅವರ್ ಇದೆ. ಸೊ ಫ್ಲೈಟ್ ಇರೋದು 5:30ಗೆ. ಅದಕ್ಕೆ ಇವಾಗ ತಿನ್ಕೊಂಡು ಏನಾದರೂ ಹೋಗೋಣ ಅಂದ್ಬಿಟ್ಟು ಇಡ್ಲಿ ತಿನ್ನಕ್ಕೆ ಬಂದ್ವಿ. ಅದಕ್ಕೆ ಯಾರೋ ಒಂದು ವಿಡಿಯೋ ನೋಡಿದ್ವಿ ನಾವು, ಆ ವಿಡಿಯೋ ಬಗ್ಗೆ ಮಾತಾಡ್ತಾ ಇದ್ರು ಅಣ್ಣ. ಸೊ ಇವಾಗ ಇಲ್ಲಿ ಇಡ್ಲಿ ತಗೊಂಡು ಏನೋ ಕೇಳಿದ್ರು ಅಣ್ಣ. ಇಡ್ಲಿ ತಗೊಂಡು ತಿಂದು. ಅಕ್ಕ ಎಷ್ಟು ಇಡ್ಲಿ ಬೇಕಕ್ಕ? ಒಂದು ಸಾಕಾ? ನಾನು ಅನ್ನ ಸಾರು ಚೆನ್ನಾಗಿ ತಿಂದೆ. ಅಕ್ಕ ತಿಂದ್ರು, ನಾವು ಬೆಳಗ್ಗೆ ಏನು ತಿಂದಿಲ್ಲ, ಅದಕ್ಕೆ ಇವಾಗ ಇಡ್ಲಿ ತಿನ್ಬೇಕು. ಇಡ್ಲಿ ಬಂತು. ನಂಗೂ ಕೊಡೋಣ ಇಡ್ಲಿ. ತಿನ್ನಿ ನೀವು ಫಸ್ಟು. ನಾನು ವೈಟ್ ಬಟ್ಟೆ ಬೇಕಾ? ಇಲ್ಲಿ ಯಾವ ಕಾಫಿ ಕುಡಿತಾನೆ ಇದು ಹೋಗಿ ಸ್ಟಾರ್ಬಕ್ಸ್. ಇದ್ರಕ್ಕಿಂತ ಚೆನ್ನಾಗಿ ಇವತ್ತ ಲಗ್ಗೆರೆ ಬ್ರಿಡ್ಜ್ ಹತ್ರ ಒಬ್ಬ ಆಂಟಿ ಮಾಡಿದ್ರು ಅದೇ ಚೆನ್ನಾಗಿರುತ್ತೆ. ಅಲ್ವಾ ನವೀನ್? ಅಂದ್ರೆ ಕುಡಿಬಾರ್ದಂದ್ರೆ ಹಂಗಲ್ಲ, ದುಡ್ಡಿರೋರು ತೋರ್ಸ್ಕೊಳಕ್ಕೆ. ನಮ್ಮ ಹತ್ರ ದುಡ್ಡಿಲ್ಲ, ದುಡ್ಡಿದ್ರೆ ನಾವು ತೋರ್ಸ್ಕೊ. ಅದೇ ಎಕ್ಸಾಕ್ಟ್ಲಿ. ಅದು ಅಳ್ತೆ ಮೀರು ಓವರ್ ಆಕ್ಟಿಂಗ್ ಮಾಡಬಾರ್ದು. ಸ್ಟಾರ್ಬಕ್ಸ್ ಹೌದು, ಹಾಸಿಗೆ ಇದ್ದಷ್ಟು ಕಾಲ್ ಚಾಚಬೇಕು. ಹಾಸಿಗೆನೆ ದೊಡ್ಡದು ಮಾಡಂತ ಅದು ಬರೀ ರಾಕಿಂಗ್ ಸ್ಟಾರ್ ಹೇಳಿರೋದಷ್ಟೇ. ಅದೇ ಸಿನಿಮಾ ಅವ್ರಿಗೆ ಮಾತ್ರ ಓಕೆ, ಅದು ಅವ್ರಿಗೆ ಅಷ್ಟೇ ಓಕೆ. ಹೌದು, ಬೇರೆ ಯಾರಿಗೂ ಅವ್ರು ಹೇಳೋರಂತ ಅವ್ರು KGF ಮಾಡೋರಂತ ಇನ್ನೊಬ್ರು KGF ಮಾಡಿದ್ರೆ ಅದು KGF ಆಗಲ್ಲ, KFC ಆಗ್ಬಿಡುತ್ತೆ. ಹೌದು. ಎಷ್ಟೊಂದು ಜನ ಹುಡುಗಿರಿಗೆ ಸ್ಟಾರ್ಬಕ್ಸ್ ಇಷ್ಟ, ಬಟ್ ಬೇಡ, ನಮ್ಮ ರೋಡ್ ಸೈಡೆಲ್ಲ ಟೀ ಕುಡಿದ್ವಿ, ಚೆನ್ನಾಗಿತ್ತು. ನಾವು ಟೇಸ್ಟ್ ಮಾಡಿದ್ವಿ. ಶೋಕಿ ಸುಮ್ಮನೆ ಇಟ್ಕೊಂಡು ಫೋಟೋ ಇಟ್ಕೊಂಡು ಹಾಕಬೇಕು, ಅದಕ್ಕೆ ಮಾತ್ರ. ವರ್ಷಕ್ಕೊಂದ್ಸಲಿ ಇಟ್ಸ್ ಫೈನ್, ಏನು ಎವ್ರಿ ಟೈಮ್ ಬೇಡ. ಇನ್ನೂ ಬೆಸ್ಟ್ ಹೇಳ, ಯಾರನ್ನ ಕುಡಿದಿರ್ತಾರಲ್ಲ ಗ್ಲಾಸ್ ಒಂದು ನಿಮಿಷ ದುಡ್ಡು ಉಳಿತದೆ. ಇದು ನನ್ನ ಸೀಟ್ದು, ನವೀನ್ ಸೀಟ್ ಈ ಕಡೆ ಇದೆ. ಇಷ್ಟೊತ್ತು ಈ ಸೀಟ್ ನೋಡ್ಬಿಟ್ಟು ಸೀಟ್ ಹಿಂದೆ ಹೋಗ್ತಿಲ್ಲ ಅಂತ ನಾನು. ಇದು ನನ್ನ ಸೀಟ್ದು. ಗೊತ್ತಾಗಿಲ್ಲ ಏನು ನವೀನ್ ಇದು ಹಿಂಗೆ ಅಜೀಬ್ ಮಾಡ್ತೀಯಾ? ಅಜೀಬ್ ಮಾಡ್ತೀಯಾ? ಅಜೀಬ್ ಆಫ್ ಆಗಿಲ್ಲ, ಇವಾಗ ಆಗುತ್ತೆ. ಸೊ ಒನ್ಸ್ ಟೇಕ್ ಆಫ್ ಆದಮೇಲೆ ನೆಕ್ಸ್ಟ್ ಒಂದು ಸ್ಟಾಪ್ ಇದೆ. ಆ ಸ್ಟಾಪ್ ಆದಮೇಲೆ ನೆಕ್ಸ್ಟ್ ಡೆಸ್ಟಿನೇಷನ್ ಇರೋದು. ಸೊ ಯಾ, ಲೆಟ್ಸ್ ಗೋ. ನೆಕ್ಸ್ಟ್ ಬಾಯ್ ಮಾಡು. ಬಾಯ್. ಆ್ಯಕ್ಚುಲಿ ನಾವು ಫ್ಲೈಟಿಗೆ ಹತ್ತಿದಾಗ ಎಷ್ಟು ಕತ್ಲಿತ್ತು, ಬಟ್ ಇವಾಗ ಆಲ್ಮೋಸ್ಟ್ ಅಲ್ಲ, ಹಿಂಗೆ ನೋಡೋಷ್ಟಲ್ಲ ಆಲ್ಮೋಸ್ಟ್ ಫುಲ್ ಬೆಳಕೆ ಆಗಿಬಿಟ್ಟಿದೆ. ಲೈಟ್ಸ್ ಆಫ್ ಆಯ್ತು. ಈಗ ಬೆಳಗ್ಗೆ ತೋರಿಸ್ತೀನಿ ನೋಡಿ. ಇಲ್ಲೇ ಬೆಳಗಾಗೋಯ್ತು, ನಾವು ಹೋಗೋಷ್ಟರಲ್ಲಿ ಫುಲ್ ಬೆಳಗ್ಗೆ ಆಗಿಬಿಟ್ಟಿರುತ್ತೆ. ಒಂದು ಕ್ಲೂ ಕೊಡ್ತೀನಿ, ಎಲ್ರಿಗೂ ಕಮೆಂಟ್ ಮಾಡಿ. ಇದು ನನ್ನ ಡ್ರೀಮ್ ಪ್ಲೇಸ್, ಆ್ಯಂಡ್ ಎಸ್ಪೆಷಲಿ ಹುಡುಗಕ್ಕಂತೂ ದಿಸ್ ಇಸ್ ದ ಬಿಗ್ಗೆಸ್ಟ್ ಡ್ರೀಮ್ ಪ್ಲೇಸ್ ಎವರ್. ಸೊ ಗೆಸ್ ಮಾಡಿ ಯಾವ ಜಾಗ ಅಂತ ಆ್ಯಂಡ್ ಕಮೆಂಟ್ ಮಾಡಿ. ಬೈ ಬಾಯ್, ಐ ಆಮ್ ಸೊ ಎಕ್ಸೈಟೆಡ್. ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಡೆಲ್ಲಿ. ನಿಂಗೇನು ಹೇಳೋಣ? ಏನು ಬೇಡ ಬಿಡಿ. ಹಾಯ್ ಅಣ್ಣ, ಗುಡ್ ಮಾರ್ನಿಂಗ್. ಕರ್ಡ್ ರೈಸ್ ಯಾಕಣ್ಣ ಉಪ್ಪಿಟ್ಟು ತಗೊಂಡಿದ್ದೀರ? ಉಪ್ಪಿಟ್ಟು ತಿನ್ಬೇಕು ಬ್ರೋ, ಜೀರ್ಣ ಆಗಲ್ಲ ಬೇಗ. ಅಣ್ಣ ಇಷ್ಟೊತ್ತು ಸ್ಯಾಂಡ್ವಿಚ್ ತಿನ್ಬೇಕು ಅಂದ್ಬಿಟ್ಟು ಇವಾಗ ನೋಡು ತಿನ್ನೋ ಕರ್ಡ್ ರೈಸ್.
ಆಗಿ ಬಸ್ ಸ್ಟಾಪಿಗೆ ಇಲ್ಲಿ ಬಸ್ಸಿಗೆ ವೇಟ್ ಮಾಡ್ತಾ ಇದ್ದೀವಿ. ನನಗೆ ಎಷ್ಟು ಲಗೇಜ್ ತಂದಿದ್ಯಾ ನವೀನ್? ಬರ್ಬೇಕಾದ್ರೆ ಸ್ವಲ್ಪ ಲಗೇಜ್ ತರ್ಬೇಕು ನನಗೆ ಗೊತ್ತಾಗಲ್ವಾ? ಇದು ನಿಂದು, ಇದು ನಿಂದು ನಂದು ಅಂತ. ಅಕ್ಕ ಹೆಂಗಿದ್ದೀರಾ ಗೊತ್ತಾ ನೀವು ಇಟ್ಟೇ ಇಟ್ಟಿದ್ದೀರ ಬ್ಯಾಗ್ ಇಷ್ಟು ಉದ್ದ ಐತೆ. ಅಣ್ಣನಂತೂ ಗೊತ್ತೇ ಆಗಲ್ಲ. ನಾನು ಯಾವಾಗಲೂ ಕಡಿಮೆನೆ, ಕಡಿಮೆ ಬಟ್ ಅದ್ರಲ್ಲಿ ಬಟ್ಟೆಗಳು ಜಾಸ್ತಿ ಇರ್ತಿರ್ತವೆ, ಹೆಂಗೆ ಅನ್ನೋದು ಗೊತ್ತಿಲ್ಲ. 3 ಜೊತೆ ಐತೆ. ನಂದೊಂದು 4 ಜೊತೆ 5 ಬಟ್ಟೆ ಅಷ್ಟೇ ಈ ಬ್ಯಾಗಲ್ಲಿ. ಇದು 4 ಜೊತೆ ಆಯ್ತಾ ಬ್ಯಾಗು? 4 ವೇರ್ ಸೇರಿ 3 ಜೊತೆ ಬಟ್ಟೆ. ನಿಂದೆಷ್ಟು ಜಾಸ್ತಿ ಐತೆ ಬಿಡ್ರಿ. ನನ್ನ ಬ್ಯಾಗ್ ನೋಡ್ರಿ, ನಿನ್ ಬ್ಯಾಗ್ ನೋಡ್ರಿ. ನಮ್ ದಪ್ಪ ಬಟ್ಟೆಗಳು ಸಿಕ್ಕಾಪಟ್ಟೆ ನೋಡು ದಪ್ಪ. ಇಕ್ಕೋ ನನ್ನ ತೋರಿಸು. ನವೇ ನನ್ನ ಬ್ಯಾಗ್. ಇದು ನನ್ನ ಬ್ಯಾಗ್ ನೋಡಿ, ವಿಪ್ರೋ. ನಮ್ಮ ಡ್ಯಾಡಿ ವಿಪ್ರೋ ಕಂಪ್ನಿ ಕೊಟ್ಟಿದ್ದು ನನಗೆ ನೋಡಿ. ನಾನು ಒಪ್ಪಂದ ಅಂಕಲ್ ಅಲ್ಲಿ ವರ್ಕ್ ಮಾಡ್ತಾರಲ್ಲ ಅದಕ್ಕೆ. ಅದಕ್ಕೆ ಕೊಟ್ಟವ್ರೆ. ಸೊ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ನೀವೇನು ಮಾಡಬೇಕು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಬಾಯ್. Bye. ಎಲ್ಲಿಗೆ ಬಂದಿದ್ದೀವಿ ಅಂತ ಹೇಳಿಲ್ಲ, ಅದನ್ನ ನೆಕ್ಸ್ಟ್ ವ್ಲಾಗಲ್ಲಿ ನೋಡಿ. Bye. ಬಾಯ್.